ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಾನು ಹಿಂದೆ ತುಂಬ ಮ್ಯಾನಿಫೆಸ್ಟ್ ವಿಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ ಒಂದು ಪ್ರಾರ್ಥನೆ, ದೃಢವಾದ ಸಂಕಲ್ಪವನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತೀವಿ. ಅಂದರೆ ಅದರ ಮೇಲೆ ನಾವು ಯಾವ ರೀತಿ ಒಂದು ಕಾನ್ಸಂಟ್ರೇಟ್ ಮಾಡ್ತೀವೋ, ವಿಶ್ವಾಸವಿಡ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ನಾವು ಕೇಳಿದ ರೀತಿಯಲ್ಲಿ. ಅದರ ಬಗ್ಗೆನೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಅಂದರೆ ಒಂದು ಅದ್ಭುತವಾದ ಪೋರ್ಟಲ್ ಓಪನ್ ಆಗ್ತಾ ಇದೆ. ಅಂದರೆ 11/11 ನವೆಂಬರ್ 11ನೇ ತಿಂಗಳು, ನವೆಂಬರ್ 11ನೇ ತಾರೀಕು. ಈ ಸಂಖ್ಯೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ನೀವು ನಂಬಿಕೆ ಇಟ್ಟು ಈ ಬಾಗಿಲನ್ನು ತೆರೆದಾಗ ನಿಮ್ಮ ಕನಸು ಇಚ್ಛೆಗಳನ್ನು ನನಸು ಮಾಡಿಕೊಳ್ಳಲು ದಾರಿ ಕೂಡ ತೋರಿಸುತ್ತೆ. ಯಾಕಂದರೆ 11/11 ಅನ್ನುವ ಪೋರ್ಟಲ್ ಓಪನ್ ಆಗ್ತಾ ಇದೆ 11ನೇ ತಿಂಗಳು, ಅಂದರೆ ನವೆಂಬರ್ ತಿಂಗಳು 11ನೇ ತಾರೀಕು. 11/11 ಅನ್ನುವುದು ಒಂದು ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಅದ್ಭುತವಾದ, ಅದೃಷ್ಟವಾದ, ಒಂದು ಮಹತ್ತರವಾದ ಸಂಖ್ಯೆಯಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ಸರಿಯಾದ ನಿರ್ಧಾರ, ದಾರಿ, ಬದಲಾವಣೆ ಕಂಡುಕೊಳ್ಳಲು ಇದು ಸಹಾಯ ಮಾಡುತ್ತೆ. ಪ್ರಾಮಾಣಿಕವಾಗಿ ದುಡಿದ್ರೆ ಹಣ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಒಂದು ಸರಿಯಾದ ದಾರಿ, ದಿಕ್ಕು, ದಶೆ ಎಲ್ಲವನ್ನ ಪರಿಪೂರ್ಣವಾಗಿ ಒಂದು ಬದಲಾವಣೆಯ ರೂಪದಲ್ಲಿ ಈ ಮ್ಯಾನಿಫೆಸ್ಟೇಷನ್ ಮಾಡಿಕೊಡುತ್ತೆ ಸ್ನೇಹಿತರೆ. ಅಂದರೆ ನಿಮ್ಮ ಒಳಗಿನಿಂದಲೇ ಒಂದು ದೃಢವಾದ ಸಂಕಲ್ಪದೊಂದಿಗೆ ನೀವು ಏನು ಒಂದು ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡ್ತಿರಲ್ಲ, ಅದನ್ನು ಮ್ಯಾನಿಫೆಸ್ಟೇಷನ್ ಅಂತಾರೆ. ಈಗ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗದೆ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡುತ್ತೆ ಈ ಮ್ಯಾನಿಫೆಸ್ಟೇಷನ್ ಎನರ್ಜಿ. ನಿಮ್ಮ 11 ವರ್ಷಗಳ ಸಂಘರ್ಷ, ಹೋರಾಟಕ್ಕೆ 11 ದಿನಗಳಲ್ಲೇ, ಇಲ್ಲವೇ ನವೆಂಬರ್ 11ನೇ ತಾರೀಕು 11ನೇ ತಿಂಗಳ 11 ಗಂಟೆ 11 ನಿಮಿಷಕ್ಕೂ ಕೂಡ ನಿಮ್ಮ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳುವ ಒಂದು ಬೀಜವನ್ನು ನೀವು ಬಿತ್ತಬೇಕು. ವಿಶ್ವಾಸ ತುಂಬಿದ ಒಂದು ಮ್ಯಾನಿಫೆಸ್ಟೇಷನ್ ಒಂದಿಗೆ. ಅಂದರೆ ನಿಮ್ಮ ಇಚ್ಛೆ ಪೂರ್ಣಗೊಂಡಿದೆ, ಅದಕ್ಕೋಸ್ಕರ ನೀವು ಆ ಭಗವಂತನಿಗೆ, ನೀವು ನಂಬಿದ ಗುರುವಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಲ್ಪನೆಯ ಆಧಾರದ ಮೇಲೆ ನಿಮ್ಮ ಮುಂದೆ ಆ ಒಂದು ಸ್ಥಿತಿ ನಡೆದಿದೆ ಅನ್ನೋ ರೀತಿಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. 11 ವರ್ಷಗಳ ನಿಮ್ಮ ಕಷ್ಟಕ್ಕೆ, ದುಃಖಕ್ಕೆ, ಸಮಸ್ಯೆಗೆ, ಸಂಘರ್ಷಕ್ಕೆ, ಹೋರಾಟಕ್ಕೆ ಖಂಡಿತ ನ್ಯಾಯ ಸಿಗುತ್ತೆ. ಯಾವ ವಿಚಾರದಲ್ಲಿ ನೀವು ಒಂದು ಬದಲಾವಣೆ ಬೇಕು ಅಂತೇಳಿ ಬಯಸ್ತಿರೋ 11/11 ಏನು ಈ ಪೋರ್ಟಲ್ ಒಂದು ಅದೃಷ್ಟದ ಬಾಗಿಲು ತೆರೀತಾ ಇದೆಯಲ್ಲ, ಈ ಸಮಯ ನಿಮಗೆ ಅದ್ಭುತವಾದ, ನೀವು ಬಯಸಿದ ರೀತಿಯಲ್ಲಿ ತಿರುವನ್ನು ತಂದುಕೊಡುತ್ತೆ. ಅಷ್ಟೊಂದು ಶಕ್ತಿ ಇದೆ ಇವತ್ತಿನ ಒಂದು ದಿನಕ್ಕೆ. 11/11 ನೀವು ಸಮಯ ನೋಡಿದಾಗ 11/11 ಆಗಿರುತ್ತೆ. ಅಲ್ಲಿ ಯಾವುದೋ ಒಂದು ಗಾಡಿಯ ಹಿಂದೆ ನಂಬರ್ ಸಂಖ್ಯೆ ಕೂಡ 11/11 ಆಗಿರುತ್ತೆ. ಇಲ್ಲ, ನೀವು ಆಕಸ್ಮಿಕವಾಗಿ ನೀವು ನೋಡಿದಾಗಲೆಲ್ಲ 11/11 ಸಂಖ್ಯೆ ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಒಂದು ಅದ್ಭುತವಾದ ತರಂಗದ ಶಕ್ತಿಯನ್ನು ಪ್ರವಹಿಸ್ತಾ ಇದೆ ಈ ಬ್ರಹ್ಮಾಂಡ ನಿಮ್ಮ ಕಡೆ. ಅಂದರೆ ನೀವು ನಂಬಿದ ಒಂದು ಗುರುಶಕ್ತಿ ಆಗಿರ್ಬೋದು, ದೈವಶಕ್ತಿ ಆಗಿರ್ಬೋದು. ಅಂದರೆ ಸೂಚನೆ ಕೊಡ್ತಾ ಇರತ್ತೆ, ಎಲ್ಲ ಒಳ್ಳೆಯದಾಗತ್ತೆ, ನಾನು ನಿನ್ನ ಜೊತೆಗಿದ್ದೀನಿ, ನಿನಗೇನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ, ತಂದುಕೊಡ್ತೀನಿ, ನನ್ನನ್ನು ಸ್ಮರಿಸು ಅನ್ನೋ ರೀತಿಲಿ, ಅಂದರೆ ಮ್ಯಾನಿಫೆಸ್ಟ್ ಮಾಡು ಅನ್ನೋ ರೀತಿಲಿ. ಈ ಸಮಯ ಉತ್ತಮವಾಗಿದೆ, ನೀನೊಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ. ನಿನಗೆ ಎಲ್ಲ ರೀತಿಯಲ್ಲೂ ನನ್ನಿಂದ ಸಹಾಯ ಸಿಗುತ್ತೆ. ನೀನು ಬೇಕಾದದ್ದನ್ನು ಬಯಸು, ಹಾಗೆ ವಿಶ್ವಾಸದಿಂದ ಪ್ರಾರ್ಥಿಸು, ನಾನು ನಿನಗೆ ತಂದುಕೊಡ್ತೀನಿ ಅನ್ನತ್ತೆ. ಇಂಥ ಒಂದು ಸೂಚನೆ ನೀಡೋದ್ರ ಮೂಲಕ ಪದೇ ಪದೇ ನಮಗೆ ಕೆಲವು ಸಂಖ್ಯೆಗಳು ಕಾಣಿಸ್ಕೊಳ್ತಾ ಇರ್ತವೆ. ಅದರಲ್ಲಿ 11/11 ಸಂಖ್ಯೆಯ ಒಂದು ಪೋರ್ಟಲ್ ಇದೇ ನವೆಂಬರ್ 11ನೇ ತಾರೀಕು 11ನೇ ತಿಂಗಳು ಓಪನ್ ಆಗ್ತಾ ಇದೆ. ಬ್ರಹ್ಮಾಂಡ ಇಂತಹ ದಿನದಲ್ಲಿ ಒಂದು ಪೂರ್ಣ ಶಕ್ತಿಯನ್ನು ಪ್ರವಹಿಸ್ತದೆ. ಅಂದರೆ ಒಂದು ದೈವಶಕ್ತಿ, ಒಂದು ಗುರುಶಕ್ತಿ ಒಂದು ಸಮಯದಲ್ಲಿ ಪ್ರವಹಿಸುತ್ತೆ ಅಂತಾರಲ್ಲ, ಅದೇ ರೀತಿ ಈ ದಿನ ನಿಮಗೆ ಬ್ರಹ್ಮಾಂಡದಿಂದ, ನೀವು ನಂಬಿದ ದೈವಶಕ್ತಿಗಳಿಂದ ನೀವು, ಹಾಗಾಗಿ ಈ ಸಮಯದಲ್ಲಿ ನೀವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರು, ದೃಢವಾದ ವಿಶ್ವಾಸದಿಂದ ನೀವು ಬೇಡ್ಕೊಂಡ್ರು ಆ ಕೆಲಸ ಖಂಡಿತವಾಗಿ ಆಗುತ್ತೆ, ಆ ಇಚ್ಛೆ ಪೂರ್ಣಗೊಳ್ಳುತ್ತೆ. ಆದರೆ ನೆನಪಿಡಿ, ಯಾವತ್ತಿಗೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಬಾಯಲ್ಲೊಂದು ಮನಸ್ಸಲ್ಲೊಂದು ಇರಲೇಬಾರ್ದು. ಹಾಗಾದರೆ ಮಾತ್ರ ಆ ಇಚ್ಛೆ ಖಂಡಿತವಾಗಿಯೂ ಪೂರ್ಣ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಉದ್ದೇಶದಲ್ಲಿ ಏನಿದೆಯೋ ಅದು ಬಾಯಿ ಮೂಲಕ ಬಂದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಖಂಡಿತವಾಗಿಯೂ ನೆನಪಿಟ್ಕೊಂಡು ನೀವು ಮಾಡಿ. ಮತ್ತೆ ಪ್ರಶ್ನೆ ಮಾಡೋ ರೀತಿಲಿ, ನಾನು ಆ ದಿನ ಮಾಡಿದೆ ಆದರೆ ನನಗೆ ಯಾವುದೇ ರೀತಿ ಉಪಯೋಗ ಆಗಿಲ್ಲ ಅಂದರೆ ಅದರಲ್ಲಿ ನಿಮ್ಮದೇ ತಪ್ಪಾಗಿರುತ್ತೆ. ಆ ದಿನದ್ದಲ್ಲ, ಆ ಯೋಗದ್ದಲ್ಲ, ಆ ಸಮಯದ್ದಲ್ಲ. ಹಾಗಾಗಿ ನಂಬಿಕೆ ಇದ್ದರೆ ಮಾತ್ರ ನೀವು ಅದನ್ನು ಮಾಡಿ, ಇಲ್ಲ ಅಂದರೆ ಮಾಡ್ಲಿಕ್ಕೆ ಹೋಗಬೇಡಿ. ಆರಾಮಾಗಿ ನೀವು ಈಗ ಹೇಗಿದ್ದೀರೋ ಹಾಗಿದ್ಬಿಡಿ. ನಂಬಿಕೆ ಇದ್ದವರು ಖಂಡಿತವಾಗಿ ಮಾಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪೂರ್ತಿ ಆಗುತ್ತೆ. ವಿಚಾರ ಹೇಳಬೇಕಾದ್ರೂ ಸರಿಯಾದ ವಿವರಣೆ ಕೊಡಲಿಲ್ಲ ಅಂದರೆ ಅದರಲ್ಲಿ ನಿಮಗೆ ಸಂದೇಹ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಅದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನು ಕೊಡ್ತಿದ್ದೀನಿ. ಪ್ರತಿ ವರ್ಷ ನವೆಂಬರ್ 11/11 ದಿನವನ್ನು 11ನೇ ತಿಂಗಳ 11ನೇ ತಾರೀಕನ್ನು ಎನರ್ಜಿ ಪೋರ್ಟಲ್ ದಿನ ಅಥವಾ ಒಂದು ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಎಂದು ಕರೆಯುತ್ತಾರೆ. ನೆನ್ಪಿಟ್ಕೊಳ್ಳಿ.
ಅಂದ್ರೆ ಈ ದಿನ ಈ ಸಂಖ್ಯೆ ಟೆಕ್ನಿಕ್ ಆಧ್ಯಾತ್ಮಿಕ ಬಾಗಿಲು ತೆರೆಯುವ ಸಂಕೇತವಾಗಿದೆ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಹಾಗಾಗಿ 1111 ಪೋರ್ಟಲ್ನ ಅರ್ಥ 11 ಎಂಬ ಸಂಖ್ಯೆ ಎಚ್ಚರದ ದಾರಿಯ ಆರಂಭ. ಅಂಕಶಾಸ್ತ್ರದ ಪ್ರಕಾರ ಅರ್ಥ ಸ್ನೇಹಿತರೆ 1111 ಕಾಣುವುದು ಈ ಯೋಗದಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ನಿಮಗೆ ಒಂದು ದಾರಿ ಸಿಕ್ಕಿದೆ ಈ ವಿಡಿಯೋ ಮೂಲಕ. ಈ ವಿಡಿಯೋ ಎದುರಾಗಿದೆ, ಇದರ ಮೂಲಕ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ನುವ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದೆ ಅಂದರೆ ಈ ಶಕ್ತಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ನಿಮಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ, ಮ್ಯಾನಿಫೆಸ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಆಕರ್ಷಣೆ ಮಾಡ್ತಾ ಇದೆ. ಹಾಗಾಗಿ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಲ್ಲ ಅದು ಹತ್ತಿರ ಬಂದಿದೆ. ಅಂದರೆ ಇಷ್ಟು ದಿನ ನೀವು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ್ರಿ, ಯಾವೆಲ್ಲ ದೇವರುಗಳಲ್ಲಿ ಒಂದು ಹರಕೆ ಹೊತ್ತು ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿದ್ರಿ, ಸಂಕಲ್ಪ ಮಾಡಿದ್ರಿ, ನಿಮಗೆ ನಿಮ್ಮ ಒಂದು ಯೋಜನೆಗಳು ನಿಜವಾಗಲು ಸಿದ್ಧವಾಗಿವೆ ಎನ್ನುವುದನ್ನು ಒಂದು ಸೂಚನೆಯನ್ನು ಕೊಡ್ತಾ ಇದೆ ಈ 1111 ಪೋರ್ಟಲ್ ಸಂಖ್ಯೆಯು. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು ಬಹಳ ಶಕ್ತಿ ಹೊಂದಿರ್ತವೆ. ಹಾಗಾದರೆ ನಿಮಗೆ ಈ 1111 ಒಂದು ಪೋರ್ಟಲ್ ಸಂಖ್ಯೆಯ ಮಹತ್ವ ತಿಳಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಹಾಗಾದರೆ ಈಗ ನೀವಿಲ್ಲಿ ಏನು ಮಾಡಬೇಕು, ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು, ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಿಕ್ಕೆ ಅನ್ನೋ ರೀತಿಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಒಂದೇ ಆಸೆ ಇಚ್ಛೆಯನ್ನು ಇಟ್ಕೊಳ್ಳೋದು ಬಹಳ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಗೌಜು ಗದ್ದಲವನ್ನು ಮಾಡ್ಕೊಳ್ಬೇಡಿ. ತುಂಬ ಇಚ್ಛೆಗಳನ್ನು ಹೇಳ್ಕೊಳ್ಳಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾಗ್ಬಿಡ್ತವೆ. ಮ್ಯಾನಿಫೆಸ್ಟೇಷನ್ ಅದೇ ರೀತಿಯಲ್ಲಿ ಪೂರ್ಣಗೊಳಿಸ್ಕೊಡುತ್ತೆ ಆ ಬ್ರಹ್ಮಾಂಡ, ಅಂದರೆ ಆ ದೇವರು. ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಇರಲಿ ನಿಮ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಹಾಗೆ ಹೀಗೆ ಏನೇನೋ ಮಾಡೋದಲ್ಲ, ಅಲ್ಲೊಂದು ಹೊರಗೊಂದು ಇರಬಾರ್ದು. ನಿಮ್ಗೇನು ಬೇಕು ಅದರ ಬಗ್ಗೆ ನೀವು ಕರೆಕ್ಟಾಗಿ ನಿಖರವಾಗಿ ಅದಕ್ಕೆ ಒಂದು ಸಂದೇಶವನ್ನು ಕಳಿಸ್ಬೇಕು. ಅಂದರೆ ನಿಮ್ಮ ಸುಪ್ತ ಮನಸ್ಸನ್ನು ಆ ವಿಚಾರದ ಮೇಲೆ ಜಾಗೃತಗೊಳಿಸ್ಬೇಕು. ಅದು ಖಂಡಿತವಾಗಿಯೂ ನಿಮ್ಗೇನು ಬೇಕು ಅಂತೇಳಿ ಆ ಸಂದೇಶದ ಒಂದು ರವಾನೆಯನ್ನು ಮಾಧ್ಯಮವಾಗಿ ಅದು ನೀವು ನಂಬಿದ ದೇವರು ಈ ಬ್ರಹ್ಮಾಂಡಕ್ಕೆ ರವಾನಿಸುತ್ತೆ. ಹಾಗಾಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಮೊದಲು ಕ್ಲಾರಿಟಿ ಇರಬೇಕು. ಎರಡನೇದಾಗಿ ಬಲವಾದ ದೃಢವಾದ ವಿಶ್ವಾಸದ ನಂಬಿಕೆ ಇರಬೇಕು. ಸಮರ್ಪಣಾ ಭಾವ, ಸರೆಂಡರ್ ಭಾವ ಇರಬೇಕು. ಅಂದರೆ ನೀವು ಏನು ಬೇಕೋ ಅದನ್ನು ಕೇಳಾದಮೇಲೆ ನಂತರ ಕೊನೆಯದಾಗಿ ನೀವಿಲ್ಲಿ ಒಂದು ಸಣ್ಣದಾದ ಒಂದು ಸಮರ್ಪಣಾ ಭಾವವನ್ನು ಯಾವ ರೀತಿ ಹೊಂದಿರಬೇಕು ಅಂದರೆ ನನ್ನ ಕನಸು ಇದಾಗಿದೆ, ನನ್ನ ಇಚ್ಛೆ ಇದಾಗಿದೆ, ನನ್ನ ಆಸೆ ಅನ್ನೋದು ಇದಿದೆ ಬಾಬಾ, ಆದರೆ ನಿಮ್ಮಿಚ್ಛೆ ಏನಿದೆಯೋ ಅದೇ ಆಗಲಿ ಅಂದಾಗ ನಿಮ್ಮ ಸಂಪೂರ್ಣ ಭಾರ ಅವ್ರು ಭರಿಸ್ತಾರೆ. ನಿಮ್ಮ ಸಂಪೂರ್ಣ ಭಾರ ಅವರ ಕೈಯಲ್ಲಿರುತ್ತೆ. ಯಾಕಂದರೆ ನೀವು ಬಯಸಿದ್ರಲ್ಲಿ ಏನಾದರೂ ತಪ್ಪಿದ್ರೆ, ಉದಾಹರಣೆಗೆ ನೀವೇನೋ ಒಂದು ಪ್ರೀತಿನೇ ಬಯಸಿರ್ತೀರ, ಅಂದರೆ ಯಾರನ್ನೋ ಪ್ರೀತಿ ಮಾಡ್ತಾ ಇರ್ತೀರ, ಅವರು ನನಗೆ ಸಿಗಬೇಕು, ನಮ್ಮಿಬ್ಬರು ಮದುವೆ ಆಗಬೇಕು, ನಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತೇಳಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ. ಖಂಡಿತ ಬ್ರಹ್ಮಾಂಡ ಆಶೀರ್ವಾದ ಮಾಡುತ್ತೆ. ಯಾಕಂದರೆ ನಿಮ್ಮ ಉದ್ದೇಶ ಅದಿತ್ತು, ಅದನ್ನು ಕೊಟ್ಟಿದೆ. ಆದರೆ ನಿಮಗೆ ಸಿಕ್ಕ ಮೇಲೆ ಆ ವ್ಯಕ್ತಿನೇ ಸರಿ ಇಲ್ಲ, ತುಂಬ ಕಿರಿಕಿರಿ ಆಯಿತು, ಸಮಸ್ಯೆ ಆಯಿತು. ಈಗ ನೀವು ಪ್ರಶ್ನೆ ಮಾಡ್ತೀರಾ, ನಾನು ನಿಮ್ಮನ್ನು ಕೇಳಿದ್ನಲ್ಲ ಅಂತ ಹೇಳಿ. ನೀವು ಕೇಳಿದ್ದೇನೆ ಅವ್ರು ಕೊಟ್ಟಿದ್ದಾರಲ್ವ, ಇಲ್ಲ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾವ ರೀತಿ ಒಂದು ಸಮರ್ಪಣಾ ಭಾವದಿಂದ ಸರೆಂಡರ್ ಆಗಿ ಕೇಳಬೇಕು ಅಂದರೆ ನನ್ನ ಆಸೆ ಇದಿದೆ, ಅವ್ರ ಜೊತೆ ನಾನು ಮದುವೆ ಆಗಬೇಕು, ನಾನು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಅವ್ರ ಜೊತೆ ಮದುವೆ ಆಗಬೇಕು, ಒಳ್ಳೆ ರೀತಿಯ ಉತ್ತಮವಾದ ಜೀವನವನ್ನು ಮಾಡಬೇಕು ಅನ್ನೋ ರೀತಿಲಿ ನನ್ನ ಆಸೆ ಇದೆ ಬಾಬಾ. ಆದರೆ ನೀವೇನು ಕೊಡ್ತೀರೋ ನಿಮ್ಮ ಯೋಜನೆಯ ಪ್ರಕಾರವೇ ಕೊಡಿ ಅಂತ ಹೇಳಿ ಈ ರೀತಿ ಒಂದು ಸರೆಂಡರ್ ಆದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಏನಾದರೂ ಮೋಸ ಇದ್ದರೆ, ಯಾಕಂದರೆ ನಿಮಗೆ ಕಾಣದ್ದು ಅವ್ರಿಗೆ ಕಾಣ್ತದೆ, ನೀವು ಈಗಿನದ್ದಷ್ಟು ಯೋಚನೆ ಮಾಡ್ತಿದ್ದೀರಾ, ಬಾಬಾ ಬಹಳ ದೂರದವರೆಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದನ್ನು. ಹಾಗಾಗಿ ನೀವು ಏನೇ ಒಂದು ಪ್ರಾರ್ಥನೆ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಆದರೆ ಕೊನೆಯದಾಗಿ ನನ್ನ ಆಸೆ ಅದಿದೆ ಬಾಬಾ, ಆದರೆ ನಿಮ್ಮ ಇಚ್ಛೆ ಇದ್ದ ಹಾಗೆ ಆಗಲಿ ಅನ್ನೋ ರೀತಿಲಿ ಸಮರ್ಪಣೆ ಆಗಿಬಿಡಿ. ಖಂಡಿತ ಆಗ ನೀವು ಬಯಸಿದ್ದಕ್ಕಿಂತ ವಿಶೇಷವಾದದ್ದನ್ನೇ ಅವ್ರು ಕೊಡ್ತಾರೆ, ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾದರೆ ಈಗ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನವೆಂಬರ್ 11ನೇ ತಿಂಗಳು 11ನೇ ತಾರೀಕು ಮಂಗಳವಾರ ಈ ಒಂದು ದಿವ್ಯವಾದ ಅದ್ಭುತವಾದ ಅದೃಷ್ಟ ತರುವ ಒಂದು ಪೋರ್ಟಲ್ ಓಪನ್ ಆಗ್ತಾ ಇದೆ. ಈ ಸಮಯದಲ್ಲಿ ಆ ದಿನ ಪೂರ್ತಿ ತುಂಬಾ ಅದ್ಭುತವಾದ ದಿನ ಅಂತ ಹೇಳ್ಬೋದು. ನೀವು ಯಾವಾಗಲೇ ಪ್ರಾರ್ಥನೆ ಮಾಡಿದರೂ ಕೂಡ ಅದಕ್ಕೆ ಫಲ ಸಿಗುತ್ತೆ. ನಂಬಿಕೆ ದೃಢವಾಗಿರಬೇಕು, ನಿಷ್ಕಲ್ಮಶ ಭಾವದಿಂದ ಮಾಡಬೇಕು. ಆದರೆ 11 ಈ ಒಂದು ಮಧ್ಯಾಹ್ನದ ಸಮಯದಲ್ಲಾಗಿರ್ಬೋದು, ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ನೀವು ಮಾಡ್ಕೊಳ್ಬೋದು. ಇದು ಇನ್ನೂ ಅದ್ಭುತವಾದ ಒಂದು ಸಮಯವಾಗಿರುತ್ತೆ, ನಿಖರವಾದ ಸಮಯ ಆಗಿರುತ್ತೆ. ಅಂದರೆ ನಾವು ದಿನನಿತ್ಯ ಪೂಜೆ ಮಾಡ್ಬೋದು ಭಗವಂತನನ್ನು ಭಕ್ತಿಯಿಂದ. ಆದರೆ ಅದಕ್ಕೆ ಅಂತ ಹೇಳಿ ಒಂದು ಬ್ರಹ್ಮ ಮುಹೂರ್ತ, ಅಭಿಜಿನ್ ಲಗ್ನ, ಸಂಧ್ಯಾ ಕಾಲ, ಗೋಧೂಳಿ ಲಗ್ನ, ಪ್ರದೋಷ ಕಾಲ, ಹೀಗೆ ಒಂದು ಅದ್ಭುತವಾದ ಕ್ಷಣಗಳು ಬರ್ತಾವಲ್ವ, ಆ ರೀತಿ ಈ 11 ಸಂಖ್ಯೆ 11 ಸಮಯದಲ್ಲೇ ನೀವು ಮಾಡಿದರೆ ಅದಕ್ಕೆ ಅದ್ಭುತವಾದ ಇನ್ನೂ ಬೆನಿಫಿಟ್ಗಳು ಜಾಸ್ತಿಯಾಗಿ ಸಿಗ್ತದೆ. ಅಂದರೆ
ಬೇಗನೆ ಪೂರ್ಣಗೊಳ್ತವೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪ್ರಾರ್ಥನೆಗಳು. ಮೊದಲನೇದಾಗಿ ಆ ದಿನ ನೀವು ಬಹಳ ಉತ್ಸುಕರಾಗಿರಬೇಕು. ಯಾವುದೇ ರೀತಿ ಕೊರಗುಗಳಿರಲಿ, ಚಿಂತೆಗಳಿರಲಿ, ಅವೆಲ್ಲವನ್ನು ದೂರ ತಳ್ಳಿ ಆವತ್ತಿನ ದಿನ ತುಂಬ ಖುಷಿಯಾಗಿರಿ. ನಂತರ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ಸರಳವಾಗಿ ದೇವರ ಎದುರಿಗೆ ಕುಳಿತು ನೀವು ಒಂದು ಪೆನ್ನು ಹಾಳೆಯನ್ನು ತಗೊಳ್ಳಿ. ಮನಸ್ಸಲ್ಲೇ ನನಗೆ ಅದು ನೆನಪಿರುತ್ತೆ ಅಂದರೆ ಮನಸ್ಸಿನ ಮೂಲಕವೇ ಒಂದು ದೃಢ ಸಂಕಲ್ಪದ ಮೂಲಕ ಹೇಳ್ಕೊಳ್ಳಿ. ಇಲ್ಲ ಅಂದರೆ ನಾನು ಬರೆದಿಡ್ತೀನಿ ಅಂದರೆ ನೀವು ಈ ರೀತಿ ಬರೀರಿ. ಅಂದರೆ ನಿಮ್ಮ ಹೃದಯದ ಆಸೆ, ಇಚ್ಛೆ, ಅದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಗೆಲುವಿನ ವಿಚಾರದಲ್ಲಾಗಿರ್ಬೋದು, ವಿದ್ಯಾಭ್ಯಾಸದ ವಿಚಾರದಲ್ಲಾಗಿರ್ಬೋದು, ಸಂಗೀತ ಕಲಿಯುವ ವಿಚಾರದಲ್ಲಾಗಿರ್ಬೋದು, ಹಾಗೆ ಕೆಲಸದ ವಿಚಾರದಲ್ಲಾಗಿರ್ಬೋದು, ಶಾಂತಿ ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು, ಹಣ ಬೇಕು ಅನ್ನುವ ವಿಚಾರದಲ್ಲಾಗಿರ್ಬೋದು, ಒಂದು ಸುಖವಾದ ನೆಮ್ಮದಿಯ ಜೀವನ ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು, ಏನಿದೆಯೋ ಒಂದನ್ನು ಸಕಾರಾತ್ಮಕವಾದ ರೀತಿಯಲ್ಲಿ ಬರಿಬೇಕು. ಉದಾಹರಣೆಗೆ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನನ್ನ ಜೀವನ ಹಾಗೂ ವೈಯಕ್ತಿಕ ಮತ್ತು ಕುಟುಂಬದ ಸದಸ್ಯರ ನಂಬಿಕೆ, ಪ್ರೀತಿ ತುಂಬ ಗಟ್ಟಿಯಾಗಿವೆ, ಪ್ರೀತಿಯಿಂದ ಕೂಡಿವೆ, ಭರವಸೆಯಿಂದ ನಡೆದಿವೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಬೇಕು. ಈ ರೀತಿಯಾಗಿ, ಇಲ್ಲ ನನಗೆ ಉತ್ತಮವಾದ ಒಂದು ಕೆಲಸ ಬೇಕು, ಸಿಕ್ಕಿದೆ ಅನ್ನೋ ರೀತಿಲಿ, ನನಗೆ 50,000 ಹಣದ ಅವಶ್ಯಕತೆ ಇತ್ತು, ಅದು ನನಗೆ ಇವಾಗ ಸಿಕ್ಕಿದೆ ಅನ್ನೋ ರೀತಿಲಿ. ಅಂದರೆ ಎಲ್ಲವನ್ನ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಬಯಸಿದ ಒಂದು ಸಂಗತಿಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ಅದು ಆಗಿದೆ ಅನ್ನುವ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ದೃಢವಾದ ವಿಶ್ವಾಸದೊಂದಿಗೆ ಮನಃಪೂರ್ವಕವಾಗಿ ಅನುಭವಕ್ಕೆ ತಂದ್ಕೊಳ್ಬೇಕು ನಿಮ್ಮೊಳಗೆ. ನಾನು ಬಹಳ ವರ್ಷಗಳಿಂದ ಒಂದು ಹಣದ ಒಂದು ವಿಚಾರದಲ್ಲಿ ಪೂರ್ಣವಾಗಿ ನನ್ನ ಪರವಾಗಿ ಬದಲಾಗಿದೆ, ಹಣ ನನ್ನ ಕೈ ಸೇರಿದೆ, ಅದು ಈ ಸಮಯದಲ್ಲಿ ಪೂರ್ಣಗೊಂಡಿದೆ, ನನ್ನ ಕೈಗೆ ಹಣ ಸಿಕ್ಕಿದೆ ಅನ್ನೋ ರೀತಿಲಿ. ನಮ್ಮ ಮನೆಯಲ್ಲಿ ನಾವು ಬಯಸಿದ ಹಣ ಅಷ್ಟು ಬಂದು ಸೇರಿದೆ, ಇಷ್ಟು ದಿನದ ನಮ್ಮ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಅನ್ನೋ ರೀತಿಲಿ. ಏನು ಬೇಕು ಅನ್ನುವುದರ ಜೊತೆಗೆ ನಿಮ್ಮ ಕುಟುಂಬ, ನಿಮ್ಮವರ ಹಿತ, ಪ್ರೀತಿ, ಆರೋಗ್ಯ, ಅವರ ಒಂದು ಜೀವನ ಹೇಗೆ ಇರಬೇಕು, ನಾವೆಲ್ಲರೂ ಖುಷಿಯಾಗಿದ್ದೇವೆ, ಒಟ್ಟಿಗೆ ಇದ್ದೇವೆ ಅನ್ನೋ ರೀತಿಲಿ ಕಲ್ಪನೆಯ ಮೂಲಕ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಅದು ನಡೆದಿದೆ, ನನ್ನ ಆರೋಗ್ಯ ಸಂಪೂರ್ಣವಾಗಿ ಗುಣವಾಗಿದೆ ಅನ್ನೋ ರೀತಿಲಿ ಅನುಭವವನ್ನು ಹೊಂದಬೇಕು. ನಮಗೆ ಹಣ ಬರಬೇಕಾಗಿತ್ತಲ್ಲ, ಅದು ಬಂದಿದೆ, ಈಗ ನಮ್ಮ ಮನೆಯಲ್ಲಿದೆ ಅನ್ನೋ ರೀತಿಲಿ ಆ ಚಿತ್ರಣವನ್ನು ನಿಮ್ಮ ಮುಂದೆ ಎದುರಿಗೆ ತಂದ್ಕೊಳ್ಬೇಕು. ನನಗೆ ಕೆಲಸ ಸಿಕ್ಬಿಟ್ಟಿದೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ಆ ಜಾಗದಲ್ಲಿ ಅನ್ನೋ ರೀತಿಲಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಬೇಕು. ಇದು ನಿಮಗೆ ನೆನಪಿರುತ್ತೆ ಅಂದರೆ ನೀವು 11 ದಿನಗಳ ಕಾಲ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ಒಂದೇ ಒಂದು ಉದ್ದೇಶವನ್ನು ಪದೇ ಪದೇ ನೋಡಬೇಕು, ಪದೇ ಪದೇ ಹೇಳ್ಕೊಳ್ಬೇಕು. ಅದು ನಂಬಿಕೆಯಿಂದ. ಏನೋ ಇವ್ರು ಹೇಳ್ತಾ ಇದ್ದಾರೆ, ಮಾಡಿ ನೋಡೋಣ ಅನ್ನೋ ರೀತಿಯಲ್ಲಿ ಮಾಡಬೇಡ್ರಿ, ಹಾಗಿದ್ರೆ ಮಾಡಲಿಕ್ಕೆ ಹೋಗಬೇಡ್ರಿ. ನಂಬಿಕೆ ಇದ್ದರೆ ದೃಢವಾದ ವಿಶ್ವಾಸದೊಂದಿಗೆ ಭಗವಂತನಲ್ಲಿ ಯಾಚನೆ ಮಾಡಿ. ಯಾಕಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಈಗ ಅದು ಒಂದು ಟೆಕ್ನಿಕ್ ಥರ ಅಂತೇಳಿ ಮಾಡ್ತಾ ಇದ್ದಾರೆ ನಿಜ, ಆದರೆ ಅದರ ಮೂಲ ಅರ್ಥ ಏನು ಗೊತ್ತಾ, ನಮಗೇನು ಬೇಕೋ ಅದರ ಮೇಲೆ ಒಂದು ದೃಢವಾದ ಸಂಕಲ್ಪದ ಒಂದು ಪ್ರಾರ್ಥನೆಯಾಗಿರುತ್ತೆ ಅಲ್ವಾ. ಇದು ಹಿಂದೆ ಕೂಡ ಇತ್ತು, ಈಗ ಅದು ಹೊಸ ಹೆಸರಿನೊಂದಿಗೆ ಈ ರೀತಿಯಾಗಿ ಪ್ರಸಿದ್ಧಿ ಹೊಂದಿದೆ. ಆದರೆ ಹಿಂದೆ ನಾವು ದೃಢವಾದ ಸಂಕಲ್ಪದ ಪ್ರಾರ್ಥನೆಯೊಂದಿಗೆ ಇದನ್ನು ನಾವು ಪಡ್ಕೊಂಡಿದ್ದುಂಟು. ಅಂದರೆ 9 ದಿನಗಳ ಕಾಲ ಒಂದು ವ್ರತವನ್ನು ಮಾಡ್ತಾ ಇದ್ದೀವಿ. ಸಾಯಿ ಸಚ್ಚರಿತ್ರೆಯ ಪಾರಾಯಣ, ಭಗವದ್ಗೀತೆಯ ಪಾರಾಯಣ, ಹಾಗೆ ಲಲಿತ ಸಹಸ್ರನಾಮವನ್ನು ಓದೋದಾಗಿರ್ಬೋದು, ವಿಷ್ಣು ಸಹಸ್ರನಾಮವನ್ನು ಓದೋದಾಗಿರ್ಬೋದು, ಹಾಗೆ 11 ದಿನ ಜಪ ಮಾಡೋದಾಗಿರ್ಬೋದು, 11 ದಿನ ನಾವು ಅರಳಿ ವೃಕ್ಷವನ್ನು ಪೂಜಿಸೋದಾಗಿರ್ಬೋದು. ಈ ರೀತಿ ನಾವೇನು ಪೂಜೆ ಮಾಡ್ತೀವಲ್ವ ಸಂಕಲ್ಪದ ರೀತಿಯಲ್ಲಿ, ಅದನ್ನೇ ಈಗ ನಾವು ಒಂದು ವಿಶ್ವಾಸದ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ. ಅಂದರೆ ಹಿಂದೆ ನಾವು ಅದನ್ನು ಒಂದು ಆಧ್ಯಾತ್ಮಿಕ ರೂಪದಲ್ಲಿ, ಧಾರ್ಮಿಕ ರೂಪದಲ್ಲಿ ನೋಡ್ತಾ ಇದ್ವಿ. ಈಗ ಅದನ್ನು ಒಂದು ಪಾಠಗಳ ಮೂಲಕ, ಕ್ಲಾಸಸ್ಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ, ಮ್ಯಾನಿಫೆಸ್ಟೇಷನ್ ಈ ರೀತಿ ಇರಬೇಕು ಅಂತೇಳಿ. ಅದೇ ಇದು ನಮ್ಮ ಒಂದು ಪೂರ್ವ ಪದ್ಧತಿಯೇ, ನಮ್ಮ ಒಂದು ಸನಾತನ ಧರ್ಮದ ಒಂದು ಉತ್ತುಂಗದ ಒಂದು ಶೀರ್ಷಿಕೆಯಾಗಿದೆ ಇದು. 9 ದಿನ ನಾವು ದೀಪಾರಾಧನೆ ಮಾಡ್ತಾ ಇದ್ದೀವಿ. ಹೀಗೆ ನಾವು ಏನೆಲ್ಲ ಒಂದು ದೃಢವಾದ ಸಂಕಲ್ಪ ಇಟ್ಕೊಂಡು ನಮ್ಮ ಇಚ್ಛೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಮಾಡ್ತೀವಲ್ವ, ಅಂಥದ್ದೇ ಒಂದು ಅದ್ಭುತವಾದ ಕ್ಷಣ ಈ ನವಂಬರ್ ತಿಂಗಳ 11ನೇ ಒಂದು ತಾರೀಕಿನ ದಿನ 11:11 ಸಮಯಕ್ಕೆ ಈ ಪೋರ್ಟಲ್ ಉತ್ತಮವಾದ ಒಂದು ದಾರಿಯನ್ನು, ಅದೃಷ್ಟವಾದ ದಾರಿಯನ್ನು ತೆರೆದುಕೊಡುವ ಸಮಯವಾಗಿದೆ. ಈ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಈ ಸಮಯಕ್ಕೆ ಆಗಲಿಲ್ಲ ಅಂದರೆ ಆ ದಿನ ಪೂರ್ತಿ ಈ ಪೋರ್ಟಲ್ ಓಪನ್ ಆಗಿರುತ್ತೆ. ಅವತ್ತು ನೀವು ಯಾವಾಗಲಾದರೂ ಮಾಡ್ಕೊಳ್ಬೋದು. ಆದಷ್ಟು ನಿಮಗೆ ಬೆಳಗ್ಗೆ ಎಲ್ಲ ಸಮಯ ಸಿಗಲಿಲ್ಲ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು 11 ಗಂಟೆ 11 ನಿಮಿಷಕ್ಕೆ ಇದನ್ನು ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಇಚ್ಛೆಯನ್ನು ದೇವರ ಮುಂದೆ ಕುಳಿತು, ಗುರುವಿನ ಮುಂದೆ ಕುಳಿತು 11 ದೀಪಗಳನ್ನು ಬೆಳಗಿಸೋದ್ರ ಮೂಲಕ ಆ ದೀಪಗಳ ಬೆಳಕಿನಲ್ಲಿ ನಿಮ್ಮ ಒಂದು ಪ್ರಾರ್ಥನೆಯನ್ನು, ಕಲ್ಪನೆಯನ್ನು, ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ಅದು ಆಗಿದೆ ಅನ್ನೋ ರೀತಿಲಿ ಕಲ್ಪನೆ ಮಾಡ್ಕೊಳ್ಬೇಕು. ನಾನು ನನ್ನ ಗಂಡ ಈಗ ಸಂತೋಷವಾಗಿದ್ದೀವಿ ಅನ್ನೋ ರೀತಿಲಿ ನೀವು ಹೇಳ್ಕೊಳ್ಬೇಕು. ಅಂದರೆ ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಕೊರತೆ ಇದ್ದರು, ನನ್ನ ಎದುರಿಗೆ ನಾನು ಬಯಸಿದ ಹಣ ಇದೆ, ಈಗ ಅದನ್ನು ನಾನು ಎಣಿಸ್ತಾ ಇದ್ದೀನಿ, ನನ್ನ ಎಲ್ಲ ರೀತಿಯ ಸಮಸ್ಯೆಗಳು ಇವತ್ತಿಗೆ ಬಗೆಹರಿದವು ಅನ್ನೋ ರೀತಿಲಿ ನೀವು ಅದನ್ನು
ಕಲ್ಪನೆಗೆ ತಗೊಂಡು ಬರಬೇಕು. ಕಲ್ಪನೆಗೆ ತಂದುಕೊಂಡು ವಾಸ್ತವ ರೂಪದಲ್ಲಿ ಅದನ್ನು ನೋಡಬೇಕು. 11 ದೀಪಗಳನ್ನು ಬೆಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಡೇಟ್ ಆಗಿದ್ದೀನಿ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಮಲಗೋದಕ್ಕಿಂತ ಮೊದಲು ಕೈಕಾಲು ಮುಖವನ್ನು ತೊಳೆದು ಒಂದು ಕಡೆ ಕುಳಿತು ನೀವು ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿ ಮಲಗ್ಬೋದು. ಅಂದರೆ ದೀಪಾರಾಧನೆ ಯಾಕೆ ಮಾಡಬೇಕು ಅಂತ ಹೇಳಿ ಕೆಲವರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ದೈವಿಕ ಮನೋಭಾವ ಮೂಡೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ರೀತಿಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಪ್ರವಹಿಸ್ತಾ ಇದೆ, ಇಲ್ಲ ನಿಮ್ಮ ಮನಸ್ಸಲ್ಲೇ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದ್ದಾವೆ, ನಿಮ್ಮ ಒಂದು ಪ್ರಾರ್ಥನೆ ಮಾಡಿ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದೇವೆ ಅಂದರೆ, ಆ ದೀಪದ ಬೆಳಕು ಅಂತ ಒಂದು ನಕಾರಾತ್ಮಕತೆಯನ್ನು ದಹಿಸುತ್ತೆ. ನಿಮ್ಮ ಒಂದು ಪ್ರಾರ್ಥನೆಗೆ ಅದು ಸಹಾಯ ಮಾಡುತ್ತೆ. ನೀವು ಕೇಂದ್ರೀಕೃತವಾಗಿ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಳೋಕ್ಕೆ ಆ ಒಂದು ದೀಪ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಪೂಜೆ ಮಾಡಬೇಕಾದ್ರೆ ಅಗ್ನಿಯನ್ನು ಪ್ರಜ್ವಲಿಸಿ ಪೂಜೆಯನ್ನು ಮಾಡೋದು. ಯಾಕಂದರೆ ಅದು ನಮ್ಮ ಮನಸ್ಸನ್ನು ಕೇಂದ್ರೀಕೃತವಾಗಿಡೋದ್ರ ಜೊತೆಗೆ ನಮ್ಮ ದೃಷ್ಟಿಕೋನವನ್ನು ಭಗವಂತನ ಮೇಲೆ ನೆಲೆಯಾಗುವ ಹಾಗೆ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡಿ. ನಾನು ಎಷ್ಟಾಗುತ್ತೋ ಅಷ್ಟು ವಿಸ್ತಾರವಾಗಿ ತಿಳಿಸಿದ್ದೀನಿ. ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲಗಳು, ಪ್ರಶ್ನೆಗಳು, ಹೀಗೆ ಮಾಡಿದರೆ ಆಗ್ಬಿಡ್ತಾ, ದುಡಿದ್ರೆ ಅಲ್ವಾ ಹಣ ಬರೋದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದಾಗಿರುತ್ತೆ. ಯಾಕಂದರೆ ದುಡಿಬೇಕು, ದುಡಿಯೋಕ್ಕೆ ಶಕ್ತಿ ಬೇಕು. ಪ್ರಾಮಾಣಿಕವಾಗಿ ದುಡಿಬೇಕಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಶಕ್ತಿನೂ ಬೇಕು, ಯುಕ್ತಿನೂ ಬೇಕು, ಹಾಗೆ ಆ ಕೆಲಸನೂ ಬೇಕು. ಅದು ಸಿಗಬೇಕು ಅಂದರೆ ಭಗವಂತನ ಕೃಪೆ ಇರಬೇಕು. ಆ ಭಗವಂತನ ಕೃಪೆ ಬೇಕು ಅಂದರೆ ನಾವು ಮ್ಯಾನಿಫೆಸ್ಟ್ ಮಾಡಬೇಕು. ಕೇಳದೇ ಒಂದು ಲೋಟ ನೀರು ಸಿಗೋದಿಲ್ಲ ಅಂದಮೇಲೆ ಕೇಳದೇ ಭಗವಂತನ ಅನುಗ್ರಹ ಆಶೀರ್ವಾದನೂ ಸಿಗೋದಿಲ್ಲ. ಸಿಗಬೇಕು, ಅವನು ಎಲ್ಲ ರೀತಿಯೂ ನಮಗೆ ಕೇಳದೇನೆ ಕೊಡಬೇಕು ಅಂದರೆ ಅಂಥ ಕರ್ಮಗಳು ನಮ್ಮಿಂದ ಆಗ್ತಾ ಇರಬೇಕು. ಅದರ ಬಗ್ಗೆ ನಿಮಗೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗಾದರೆ ಈಗ ನಿರಾತಂಕವಾಗಿ ಒಂದು ದೃಢವಾದ ನಂಬಿಕೆ, ವಿಶ್ವಾಸದೊಂದಿಗೆ ಈ ದಿನ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಜೀವನದ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ಅಂದರೆ ಈ ದಿನ ನೀವು ಗುರುವಿನೊಂದಿಗೆ, ನೀವು ನಂಬಿದ ದೈವಶಕ್ತಿಗಳೊಂದಿಗೆ, ಈ ಬ್ರಹ್ಮಾಂಡದೊಂದಿಗೆ ನೇರ ಸಂಪರ್ಕಕ್ಕೆ ಜಾರ್ತೀರಾ. ಅಂತಹ ಅದ್ಭುತವಾದ ಸಮಯದ ಪೋರ್ಟಲ್ಲೇ ಈ 11-11 ಆಗಿದೆ ಸ್ನೇಹಿತರೆ. ಇಲ್ಲಿ ಒಂದು ಚಿಕ್ಕ ಮಂತ್ರ ಇರುತ್ತೆ. ಅಂದರೆ ಯಾವ ರೀತಿ ಅಂದರೆ, ನನ್ನ ಆತ್ಮದ ಉದ್ದೇಶ ನನಗೆ ಸ್ಪಷ್ಟವಾಗಿದೆ. ನಾನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಾಗುತ್ತೇನೆ. ನಾನು ಬ್ರಹ್ಮಾಂಡದ ಶಕ್ತಿಯಾದ ನನ್ನ ಗುರುವಿನೊಂದಿಗೆ ಒಂದಾಗಿದ್ದೇನೆ. ನನ್ನ ಆಸೆಗಳು ಈಗಾಗಲೇ ನನಗೆ ಸಿಕ್ಕಿವೆ. ನಾನು ಬಯಸಿದ್ದಕ್ಕಿಂತ ವಿಶೇಷವಾದದ್ದನ್ನೇ ನನ್ನ ಗುರುವು ನನ್ನ ಜೀವನಕ್ಕೆ ತುಂಬಿಸಿದ್ದಾರೆ. ಈ ರೀತಿ 11 ಬಾರಿ ಉಚ್ಚರಿಸಬೇಕು. ನೆನಪಿಲ್ಲ ಅಂದರೆ ಈ ವಾಕ್ಯಗಳನ್ನು ಬರ್ಕೊಂಡ್ಬಿಡಿ. ಹಾಗೆ ಈ ದಿನ ಮೌನವಾಗೇ ಇರಿ. ಹೆಚ್ಚಾಗಿ ಮಾತು ಬೇಡ, ಕಲಹ, ವಾದ, ವಿವಾದ ಏನೂ ಬೇಡ. ಕೆಟ್ಟದನ್ನು ಬಯಸಬೇಡಿ, ಕೆಟ್ಟದನ್ನು ಮಾತಾಡಕ್ಕೆ ಹೋಗಬೇಡಿ. ಅಂಥ ಜನರಿಂದ ದೂರವೇ ಇರಿ. ಹಾಗೆ ನಕಾರಾತ್ಮಕ ಚಿಂತನೆ ಬೇಡ. ಒಂದು ಸಕಾರಾತ್ಮಕ ಚಿಂತನೆ, ಪ್ರೀತಿ, ಧ್ಯಾನ, ಶಾಂತಿ, ನಾಮಸ್ಮರಣೆ, ಒಂದು ಒಳ್ಳೆಯದನ್ನು ಅಂದ್ಕೊಳ್ಳೋದು. ನಾನು ಬಯಸಿದ ಜೀವನ ನನ್ನದಾಗತ್ತೆ, ನನ್ನ ಕಂಡ ಕನಸುಗಳು ನನಸಾಗ್ತವೆ, ನನ್ನ ಮಕ್ಕಳು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತಾರೆ, ಅವರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ದಿನ. ಇನ್ನೊಂದು ಕೆಲಸ ಮಾಡಿ, ಈ ರೀತಿ ಎಲ್ಲ ಪ್ರಾರ್ಥನೆ ಮಾಡೋಕ್ಕೆ ಕೂತ್ಕೊಳ್ತಿರಲ್ಲ, ಅದು ಬಾಬಾರವರ ಎದುರಿಗೆ ಆಗಿರ್ಬೋದು, ಇಲ್ಲ ನಾನು ಡೇಟ್ ಆಗಿದ್ದೀನಿ ಅಂದರೆ ಅದು ಬೇರೆ ಕಡೆ ಕೂತ್ಕೊಂಡಿರ್ತಿರಲ್ಲ, ಒಂದು ಮಣೆ ಮೇಲೆ, ಚೇರ್ ಮೇಲೆ, ಆ ಸಮಯದಲ್ಲಿ ನಿಮ್ಮ ಎದುರಿಗೆ ಒಂದು ಲೋಟ ನೀರನ್ನು ಇಟ್ಕೊಳ್ಳಿ. ಎಲ್ಲ ಮ್ಯಾನಿಫೆಸ್ಟ್ ಮಾಡಿದ ಮೇಲೆ ನನ್ನ ಇಚ್ಛೆ ಪೂರ್ಣಗೊಂಡಿದೆ ಅಂತ ಹೇಳಿ ಗುರುವಿಗೆ ಒಂದು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಆ ಒಂದು ಕಲ್ಪನೆಯನ್ನು, ಅಂದರೆ ಅದನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಕೊಂಡು ನೆಮ್ಮದಿಯಾಗಿ ಆ ನೀರನ್ನು ಕುಡಿದು ಮಲ್ಕೊಳ್ಳಿ. ಆ ನೀರಲ್ಲಿ ಸ್ವಲ್ಪ ನೀರನ್ನು ಉಳಿಸ್ಬಾರ್ದು. ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ನಿಮ್ಮ ಎದುರಿಗೆ ಇಟ್ಕೊಳ್ಳಿ ಒಂದು ಲೋಟದಲ್ಲಿ. ಈ ರೀತಿ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ವಿಶೇಷವಾದ ನೀವು ಬಯಸಿದ ಒಂದು ಇಚ್ಛೆ ಈಡೇರುತ್ತೆ. ನಂತರ ನನಗೆ ಕಮೆಂಟಲ್ಲಿ ತಿಳಿಸಿ, ಮತ್ತೆ ಇದೇ ವಿಡಿಯೋಗೆ ವಾಪಸ್ ಬಂದು. ಆದರೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಈ ಒಂದು ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಅದು ಆ ಗುರುವೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಮುಂದೆ ತಲುಪಿಸಿದ್ದಾರೆ ಅಂತೇಳಿ ಅಂದ್ಕೊಳ್ಳೋದಾದರೆ ಖಂಡಿತವಾಗಿ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.